ಚರ್ಚೆನ ಮಾಡ್ತಾ ಇದ್ವಿ. ಆಲ್ರೆಡಿ ನಜ್ಮಾ ಅವರು ಒಂದು ಪ್ರಶ್ನೆಯನ್ನ ರೈಸ್ ಮಾಡಿದ್ರು. ಏನಂದ್ರೆ, ಇಂಥ ಒಂದು ದೊಡ್ಡ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಇಡೀ ದೇಶಕ್ಕೆ ಇದರ ಇಂಪ್ಯಾಕ್ಟ್ ಆಗುವಂತಹ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಒಂದು ಆರೋಗ್ಯಕರ ಚರ್ಚೆಗಾದರೂ ಅವಕಾಶ ಕೊಡಬೇಕಾಗಿತ್ತು. ಸರ್ಕಾರ ಅದನ್ನ ಕೊಡದಿರ ಕೇವಲ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ಇವತ್ತೇನೋ ಕಾಟಾಚಾರಕ್ಕೆ ಒಂದು 8 ಗಂಟೆ ಚರ್ಚೆಗೆ ಮೀಸಲು ಅಂತ ಹೇಳ್ತಾರೆ. ಅದರಲ್ಲೂ ವಿರೋಧ ಪಕ್ಷದವರು ಕೊಡ್ತಕ್ಕಂಥದ್ದು 2 ಗಂಟೆ 3 ಗಂಟೆ ಮಾತ್ರ. ಹಂಗಿದ್ದಾಗ ಪಾರದರ್ಶಕವಾದಂತಹ ಚರ್ಚೆ ಹೇಗಾಗುತ್ತೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಮೋಹನ್ ವಿಶ್ವ ಅವರಿಂದ ಉತ್ತರ ತಗೋತೀನಿ ಅದಕ್ಕೆ. ಅಲ್ಲ ನೋಡಿ ಅರವಿಂದ್, ಈ ವಕ್ಫ್ನ ಬಗ್ಗೆ ಚರ್ಚೆ ಇವತ್ತು ನೆನ್ನೆದಲ್ಲ. ಫಾರ್ ಎಕ್ಸಾಂಪಲ್ 2006ರಲ್ಲಿ ಇದೇ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಸಾಚಾರ್ ಕಮಿಟಿ ಫಾರ್ಮೇಶನ್ ಆಯಿತು. ಆ ಸಾಚಾರ್ ಕಮಿಟಿಯಲ್ಲೂ ಸಹ ಈ ವಕ್ಫ್ನ ಪ್ರಾಪರ್ಟಿಗಳ ಬಗ್ಗೆ ಉಲ್ಲೇಖ ಇದೆ. ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಆ ಸಾಚಾರ್ ಕಮಿಟಿ ಬಡ ಮುಸಲ್ಮಾನರ ಪರವಾಗಿ ಅಂತ ಮಾಡಿದ್ದು. ಆ ಸಾಚಾರ್ ಕಮಿಟಿನಲ್ಲಿ ಏನು ಹೇಳ್ತು ಅಂದ್ರೆ, ಅವತ್ತು ಇವತ್ತಿರುವಂತಹ ಒಂದು ಅವಾಗ 3 ಲಕ್ಷ ಎಕರೆ ಅಷ್ಟು ಚಿಲ್ಲರೆ ಎಷ್ಟಿದ್ದಂತ ವಕ್ಫ್ ಪ್ರಾಪರ್ಟಿನಲ್ಲಿ ಕೇವಲ 165 ಕೋಟಿ ಆದಾಯ ಬರ್ತಾ ಇದೆ. ಇದು ಸರಿ ಇಲ್ಲ, ಇಲ್ಲಿ ಪಿಲ್ಫ್ರೇಜಸ್ ಇದೆ, ಲೀಕೇಜಸ್ ಇದೆ, ಟ್ರಾನ್ಸ್ಪರೆನ್ಸಿ ಇಲ್ಲ, ಇದು ನಿಜವಾದ ಬಡ ಮುಸಲ್ಮಾನನ ಏಳಿಗೆಗೋಸ್ಕರ ಯೂಸ್ ಆಗ್ತಾ ಇಲ್ಲ, ಇದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿ ಅವತ್ತಿಂದನೇ ಚರ್ಚೆನಲ್ಲಿ ಇವತ್ತಿಗೂ ಇದೆ. ನೆಕ್ಸ್ಟ್ 2008ಕ್ಕೆ ಬರ್ತೀನಿ. 2008ರಲ್ಲೂ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಆಯ್ತು. ಅಲ್ಲೂ ಸಹ ಟ್ರಾನ್ಸ್ಪರೆನ್ಸಿ ಬಗ್ಗೆ, ಆಡಿಟ್ ಆಗ್ತಾ ಇಲ್ಲ ಸರಿಯಾಗಿ, ಲೀಕೇಜಸ್ ಬಗ್ಗೆ, ಮಿಸ್ಯೂಸ್ ಆಗ್ತಿರೋ ವಕ್ಫ್ ಪ್ರಾಪರ್ಟಿಗಳ ಬಗ್ಗೆ ಅಲ್ಲೂ ಚರ್ಚೆಗೆ ಬಂತು. 2006ರಿಂದ 25 ಹತ್ತತ್ರ 20 ವರ್ಷಗಳಿಂದ ಚರ್ಚೆಯಲ್ಲಿರುವಂತಹ ವಿಷಯ ಇದು ಸಾರ್ವಜನಿಕ ವಲಯದಲ್ಲಿ. ನಿನ್ನೆ ಮೊನ್ನೆ ಇರೋದಂತಲ್ಲ. ತಿರ್ಗಾ ಟಿವಿಗಳಲ್ಲಿ ನಾವು ನೀವೇ ಕಳೆದ ಅಟ್ಲೀಸ್ಟ್ 2-3 ವರ್ಷಗಳಿಂದ ಚರ್ಚೆ ಮಾಡ್ತಾ ಇಲ್ವಾ ಬ್ಯಾಕ್ ಟು ಬ್ಯಾಕ್. ಜನಗಳ ಮಧ್ಯದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ, ಪಾರ್ಲಿಮೆಂಟ್ ಅಲ್ಲೂ ಆಗಿದೆ. ಇವತ್ತೇನೋ ನಿನ್ನೆ ಮೊನ್ನೆ ತಂದಿರೋದಂತಲ್ಲ. ತಿರ್ಗಾ ಈಗಲೂ ಅಷ್ಟೇ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯನ್ನ ಮಾಡಿ ಅದರ ಕೀ ರೆಕಮೆಂಡೇಶನ್ಸ್ ತಗೊಂಡು ಮಲ್ಟಿಪಲ್ ಮೀಟಿಂಗ್ಸ್ ನ ಮಾಡಿ ನಂತರ ಇವತ್ತು ತರ್ತಾರದ ಹೊರತು ಬಿಲ್ ಇದು ಸುಮ್ಮನೆ ಹೆಂಗೋ ರಾತ್ರೋರಾತ್ರಿ ಬಂದಿದ್ದಲ್ಲ. ತುಂಬಾ ಏನ್ ಬೇಕಾಗಿಲ್ಲ ಅಂತ ನಿಮ್ಮ ಮಾತು. ತುಂಬಾ ಏನ್ ಬೇಕಾಗಿಲ್ಲ ಅಲ್ಲ, ತುಂಬಾ ಆಗಿದೆ, ತುಂಬಾ ಆಗಿದೆ. ಇವತ್ತು ನಾನು ಹೇಳ್ತಾ ಅಲ್ಲ, ಇದುವರೆಗೂ ಆಗಿದೆ. ನಜ್ಮಾ ಏನ್ ಹೇಳ್ತಾರೆ ನೋಡೋಣ. ಇಲ್ಲ, ಜೆಪಿಸಿಗೆ ಏನೇನನ್ನ ಇವರು ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಅಂದ್ರೆ ಕಾಂಗ್ರೆಸ್ನ ಮಿತ್ರ ಪಕ್ಷಗಳೇನಿತ್ತು ಅವರು ಮತ್ತೆ ಬಿಜೆಪಿಯ ಮಿತ್ರ ಪಕ್ಷಗಳಾಗಿರುವಂತವರು, ಬಿಜೆಪಿ ಕಾಂಗ್ರೆಸ್ ಅವರು ಕೂಡ ಒಂದಷ್ಟು ಇನ್ಪುಟ್ಸ್ ಗಳನ್ನ ಕೊಟ್ಟಿದ್ರು. ಈ ತರದ ಬದಲಾವಣೆಗಳನ್ನ ತರಬೇಕು ಈ ಆಕ್ಟ್ ಅಲ್ಲಿ, ಈ ಅಮೆಂಡ್ಮೆಂಟ್ ಅಲ್ಲಿ ಇದಿದ್ ಸರಿ ಇಲ್ಲ ಅಂತ ಹೇಳಿದ್ರು. ಬಟ್ ಜೆಪಿಸಿ ಇವತ್ತು ನಿನ್ನೆ ಒಂದು ಇದನ್ನ ಏನು ಅಮೆಂಡ್ಮೆಂಟ್ಗೆ ಒಂದು ಕರಡನ್ನ ಏನ್ ತಯಾರು ಮಾಡಿದೆ, ಅದರಲ್ಲಿ ಸಾಕಷ್ಟು ವಿಚಾರಗಳು ನಾವು ಹೇಳಿದ್ ಯಾವುದನ್ನೂ ಸೇರಿಸಿಲ್ಲ ಅನ್ನುವಂಥದ್ದನ್ನ ಹಲವಾರು ಪಕ್ಷಗಳು ಅದನ್ನ ಅಪೋಸ್ ಮಾಡ್ತಾ ಇದಾವೆ, ದೂರ್ತಾ ಇದಾವೆ. ಹಾಗಾಗಿಯೇ 8 ಗಂಟೆ 12 ಗಂಟೆ ಚರ್ಚೆ ಬೇಕು, 8 ಗಂಟೆಗೆ ಚರ್ಚೆಗೆ ಅವಕಾಶ ಬೇಕು ಅನ್ನುವಂಥ ಡಿಸ್ಕಷನ್ ಡಿಬೇಟ್ ನಡೀತಾ ಇರುವಂಥದ್ದು. ಈಗ ಜೆಪಿಸಿಗೆ ನಾವುಗಳೇ ಒಂದಷ್ಟು ಡ್ರಾಫ್ಟ್ಗಳನ್ನ ಕರ್ನಾಟಕದಲ್ಲೂ ಮಾಡಿಕೊಟ್ಟಿದ್ವಿ. ಅದನ್ನ ಎಷ್ಟರ ಮಟ್ಟಿಗೆ ಅವರು ಕನ್ಸಿಡರ್ ಮಾಡಿದ್ದಾರೆ ಅಂತ ನೋಡಿದ್ರೆ ನಿಲ್ ಅನ್ನೋ ತರಹಕ್ಕೆ ಕನ್ಸಿಡರ್ ಮಾಡಿದ್ದಾರೆ. ನಿಮಗೆ ಗೊತ್ತು, ಈ ಜೆಪಿಸಿ ಮಾಡಿದ್ರು ಬೇರೆ ಇನ್ಯಾವ್ದು ಮಾಡಿದ್ರು ಆಳುವ ಪಕ್ಷದ ಹಿತಾಸಕ್ತಿ ಯಾವ್ದಿರುತ್ತೆ ಅದರ ಪರವಾಗಿಯೇ ಮೋಸ್ಟ್ ಆಫ್ ಅಮೆಂಡ್ಮೆಂಟ್ಗಳು ಆಗುತ್ತೆ. ಇದು ಲೋಕಸಭೆಯಲ್ಲಿ ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಕಡೆಯೂ ಕೂಡ ಇನ್ನೊಂದಷ್ಟು ವಿಸ್ತಾರವಾದ ಚರ್ಚೆ ಆಗಬೇಕು. ಎಲ್ಲದಕ್ಕೂ ಅಮೆಂಡ್ಮೆಂಟ್ಸ್ ಬರ್ತಿರುತ್ತೆ, ಅದನ್ನ ಬೇಡ ಅಂತ ಅನ್ನಲ್ಲ. ಆದ್ರೆ ಒಡೆದಾಳುವ ನೀತಿಯನ್ನ ಅನುಸರಿಸುವಂತ ಅಥವಾ ಎರಡು ಕೋಮುಗಳ ಮಧ್ಯೆ ಕಾಯ್ದೆಗಳನ್ನ ಹಿಂದೂ ಮುಸ್ಲಿಮರ ನಡುವೆ ಈ ಅಮೆಂಡ್ಮೆಂಟ್ ಹೆಂಗೆ ಬೆಂಕಿ ಹಚ್ಚುತ್ತೆ ನಿಮ್ ಪ್ರಕಾರ? ಒಡೆದಾಳುವ ನೀತಿ ಹೆಂಗೆ ಇದು ಅಂತ ನೋಡಿ. ಇಲ್ಲಿ ವಕ್ಫ್ ಕೇಳಿಸ್ಕೊಳ್ಳಿ, ಬಿಜೆಪಿ ಯಾವ ತರಹ ನರೇಟಿವ್ ಬಿಲ್ಡ್ ಮಾಡ್ತಾ ಇದೆ ಅಂತ ಅಂದ್ರೆ, ವಕ್ಫ್ ಅನ್ನುವಂಥದ್ದು ಯಾವುದೋ ಒಂದು ಇಂಡಿಪೆಂಡೆಂಟ್ ಆಗಿರುವಂತಹ ಎಂಟಿಟಿ ಮುಸಲ್ಮಾನರು ನಮ್ಮೆಲ್ಲರ ಜಮೀನನ್ನ ಅಂದ್ರೆ ನಿಮ್ಮೆಲ್ಲರ ಜಮೀನನ್ನ ಒಡೆದು ತಿಂದು ಬಿಡ್ತಾ ಇದೆ ಅನ್ನೋ ತರಹಕ್ಕೆ ನರೇಟಿವ್ ನ ಬಿಲ್ಡ್ ಮಾಡ್ತಾ ಇದೆ. ಆಮೇಲೆ ಮುಜರಾಯಿ, ಇವಾಗ ಮಾತಾಡ್ತಾ ಮೋಹನ್ ವಿಶ್ವ ಅವರು ಹೇಳ್ತಾ ಇದ್ರು, ಮುಜರಾಯಿ ಇಲಾಖೆಯ ಹಣವನ್ನ ಬೇರೆ ಎಲ್ಲಾ ಕಲ್ಯಾಣ ಕಾರ್ಯಗಳಿಗೆ ಬಳಸ್ಕೊಳ್ಬಹುದು ಅಂತ ಹೇಳಿ. ಇದು ನಾನು ಹೇಳ್ತಿರೋದಲ್ಲ, ಕರ್ನಾಟಕ ಅರ್ಚಕರ ಸಂಘದವರು ವೆರಿ ರೀಸೆಂಟ್ಲಿ ಒಂದು ಕಾರ್ಯಕ್ರಮ ಮಾಡಿ ವೇದಿಕೆಯ ಮೇಲೆ ಹೇಳಿರುವಂತಹ ಮಾತುಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ, ಮತ್ತೆ ನನ್ನ ಓದಿನ ಅರಿವಿನ ಜ್ಞಾನದ ಮೂಲಕವೂ ಹೇಳ್ತಾ ಇದ್ದೀನಿ. 2003ರ ಮುಜರಾಯಿ ಇಲಾಖೆಯ ಕಾಯ್ದೆಯ ಪ್ರಕಾರ ಮುಜರಾಯಿ ಇಲಾಖೆಯಿಂದ ಸಂಗ್ರಹವಾದ ಹಣ ಅಥವಾ ದೇವಸ್ಥಾನಗಳಿಂದ ಸಂಗ್ರಹವಾದಂತಹ ಹಣವನ್ನ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ, ಅಥವಾ ಬೇರೆ ಕಾಸ್ಗಳಿಗೆ ದೇವಸ್ಥಾನದ ಮತ್ತು ಸಮುದಾಯದ ದೇವಸ್ಥಾನದ ಏಳಿಗೆಗಳಿಗೆ, ಮಠಮಾನ್ಯಗಳ ಏಳಿಗೆಗಳಿಗೆ ಹೊರತುಪಡಿಸಿ ಬೇರೆ ಇನ್ಯಾವುದಕ್ಕೂ ಯೂಸ್ ಮಾಡ್ಕೊಳ್ಬಾರ್ದು ಅಂತ ಇದೆ. ಬಟ್ ಇದು ಕೆಲವು ಸೆಕೆಂಡ್ಗಳು, ಕೆಲವು ನಿಮಿಷಗಳು ಮುಂಚೆ ಮೋಹನ್ ವಿಶ್ವ ಅವರು ಅದನ್ನೆಲ್ಲರಿಗೂ ಯೂಸ್ ಮಾಡ್ಕೊಬಹುದು, ನಿಮ್ ವಕ್ಫ್ ಯೂಸ್ ಮಾಡಬಾರ್ದ ಅನ್ನೋ ತರದ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಈ ತರಹದ ಹೇಳಿಕೆಗಳು ಮುಜರಾಯಿ ಇಲಾಖೆ ಹಣನ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಇದು ನಂಬಕ್ಕಾಗುತ್ತಾ ಜನ?
ಈ ವಕ್ಫಿನ ಅದಕ್ಕೊಂದು ಕೇಸ್ ಹಾಕೊಳ್ಳಿ ಸರ್, ಅದಕ್ಕೊಂದು ಕೇಸ್ ಕೇಸ್ ಹಾಕೊಳ್ಳೋದಲ್ಲ, ನೀವು ಕ್ಲಾರಿಟಿ ಪ್ರಶ್ನೆಗೆ ತಗೊಳ್ಳಿ. ಬೇರೆ ಎಲ್ಲ ಉತ್ತರ ಕೊಡ್ತಾ ಇದ್ದೀರಾ. ಜನರ ನಡುವೆ ಭಿನ್ನಾಭಿಪ್ರಾಯಗಳನ್ನ ನಜ್ಮಾ, ಹುಟ್ಟುಹಾಕುವಂಥದ್ದು, ನಮ್ಮ ಚರ್ಚೆಯ ಜನರ ಕೊನೆ ನಡುವೆ ಹಂತಕ್ಕೆ ಬರ್ತಾ ಇದೀವಿ. ನಾನು ಭಿನ್ನಾಭಿಪ್ರಾಯಗಳನ್ನ ಪ್ರಾಮಾಣಿಕವಾಗಿ ಎಲ್ಲ ಹೊಡೆದು ತಿಂತಿದ್ದಾರೆ, ನಿಮ್ ಜೊತೆ ಒಂದು ಎಲ್ಲ ಮಾತು ಹೊಡೆದು ಹೇಳ್ತೀನಿ ನೋಡಿ. ತಿಂತಿದ್ದಾರೆ ಅಂತ ಹೇಳುವಂಥದ್ದು ಪ್ರಾಮಾಣಿಕವಾಗಿ ಒಂದು ಸರಿಯಲ್ಲ. ವಿಚಾರ ಹೇಳ್ತೀನಿ. ನಾನು ತುಂಬಾ ವರ್ಷಗಳಿಂದ ನಾನು ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ, ನಾವುಗಳು ಓದ್ತಾ ಇದ್ದೀವಿ. ನೈಜ ಬಡ ಮುಸಲ್ಮಾನರಿಗೆ ಈ ಮಸೂದೆಯಿಂದ ಅನುಕೂಲವೇ ಹೊರತು ಅನಾನುಕೂಲವಂತೂ ಇಲ್ಲ. ಆದರೆ ಆ ನೈಜ ಬಡ ಮುಸಲ್ಮಾನರಿಗೆ ಈ ವಿಚಾರವನ್ನ ನೀವುಗಳು ತಲುಪಿಸ್ತಾ ಇಲ್ಲ. ಎಕ್ಸಾಕ್ಟ್ಲಿ, ನೀವುಗಳು ತಲುಪಿಸ್ತಾ ಇಲ್ಲ, ನೀವೇ ಅಡ್ಡಗೋಡಿಯಾಗಿ ನಿಂತಿದ್ದೀರಾ ಅಂತ ನಾನು ಹೇಳ್ತೀನಿ. ಸರ್ ಯಾವ ತರಹ ಇವಾಗ ನೋಡಿ, ಇವಾಗ ಏನ್ ವಕ್ಫಿನ ಪ್ರಾಪರ್ಟಿಗಳಿದಾವೆ, ಆ ವಕ್ಫಿನ ಪ್ರಾಪರ್ಟಿಗಳಲ್ಲಿ ನೀವು ಬಂದು ನೋಡ್ಬೋದು. ನಮ್ಮ ಮೈಸೂರಿನಲ್ಲೇ ಬಂದು ನೋಡಿದ್ರು ಕೂಡ ನೀವು ಎಲ್ಲ ಒಂದು ಕಾಂಪ್ಲೆಕ್ಸ್ ಅನ್ನ ಮಾಡಿ, ಉದಯಗಿರಿ ಮೇನ್ ರೋಡ್ ಅಲ್ಲಿ ಒಂದು ಕಾಂಪ್ಲೆಕ್ಸ್ ಮಾಡಿದ್ದಾರೆ ಸರ್. ಅಲ್ಲಿ ಮಧ್ಯಮ ವರ್ಗದ ಬಡ ವರ್ಗದ ಜನರಿಗೆ ಏನಿಲ್ಲ ನೋಡಿ, ನೀವು ಕ್ಲಿಯರ್ ಕಟ್ ಆಗಿ ಹೇಳ್ದಂಗೆ ಇದರಿಂದ ಬಡ ಮುಸಲ್ಮಾನರಿಗೆ ಯಾವ ರೀತಿ ಉಪಯೋಗ ಆಗ್ತಿಲ್ಲ ಅಂತ ಹೇಳಿದ್ರೆ, ಆಸ್ ಆನ್ ಟುಡೇ 37 ಲಕ್ಷ ಏಕರಷ್ಟಿರುವಂತ ಒಂದು ವಕ್ಫ್ ಪ್ರಾಪರ್ಟಿ, ಅಥವಾ 8.5 ಲಕ್ಷ ಇಡೀ ಇಂಡಿಯಾದಲ್ಲಿ ನಿಮ್ಗೆ, ನೀವು ಆಗ್ಲೇ ಹೇಳ್ದಂಗೆ ಡಿಫೆನ್ಸ್ ರಿಲೇಷನ್ 3rd ಪ್ಲೇಸ್ ನಲ್ಲಿ, ಅದರಿಂದ ಇವರು ಡಿಕ್ಲೇರ್ ಮಾಡ್ತಿರೋ ಆದಾಯ 165 ಕೋಟಿ ಅಷ್ಟೇ. ಅಷ್ಟೇನಾ ಬರ್ತಾ ಇರೋದಾಗಲೇ? ಕೊನೆಯದಾಗಿ ಕರ್ನಾಟಕಕ್ಕೆ ಅನ್ವರ್ ಮಾಣಿಪಾಡಿ ಅವರ ರಿಪೋರ್ಟ್ ತೆಗೆದು ನೋಡಿದ್ರೆ ಅದರಲ್ಲಿ ಇದೇ ವಕ್ಫ್ ಸ್ಕ್ಯಾಮ್ ನಲ್ಲಿ ಇರುವಂತಹ ಆಲ್ ಟಾಪ್ ಕಾಂಗ್ರೆಸ್ ಲೋಕಸಭೆಯಲ್ಲಿ ಆರೋಗ್ಯಕರ ಚರ್ಚೆಯಾಗಿ ಇದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಆಗ್ಲಿ ಬಿಡಿ. ಆದ್ರೆ ಅದನ್ನ ಅಪೋಸ್ ಮಾಡ್ತಾ ಇರ್ತಕ್ಕಂಥವ್ರು ಇದರ ಮೂಲ ಆಶಯಗಳನ್ನ ಜನರಿಗೆ ತಲುಪಿಸ್ತಾ ಇಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ.